ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಚ್ಚಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ಪ್ಲೇಸ್ ಅಂತ ನೋಡೋಣ ಬನ್ನಿ. ಇದು ಎಂಟ್ರೆನ್ಸ್ ಹೋಗ್ತಾ ಇನ್ನೇನು ಆ ಪ್ಲೇಸ್ ಸಿಗುತ್ತೆ ಅನ್ನೋ ಮೂಮೆಂಟಲ್ಲಿ ಶೂಟ್ ಮಾಡಿರೋದು ನಾನು. ಸೊ ಬನ್ನಿ, ಯಾವ ಪ್ಲೇಸಿಗೆ ಹೋಗ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಅದೇ ಪ್ಲೇಸ್ ನಾನು ಯಾವುದಪ್ಪ ಅಂದರೆ ಕ್ಷೇತ್ರ ಕಣಿವೆ ಮಾರಮ್ಮ ಮಹಾದ್ವಾರ. ಸೊ ನಾನಿವತ್ತು ಬಂದಿದ್ದೀನಿ ವಾಣಿ ವಿಲಾಸ ಸಾಗರಕ್ಕೆ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಾವು ಒಂದು 5 ಮಿನಿಟ್ಸ್ ನಡಿಬೇಕು ದೇವಸ್ಥಾನಕ್ಕೆ. ಸೊ ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಮದುವೆಗಳು ಸಹ ನಡೆಯುತ್ತೆ. ಇಲ್ಲಿ ಚೌಟ್ರಿ ಕೂಡ ಇದೆ, ಹಾಗೆ ಊಟದ ಹಾಲ್ ಕೂಡ ಇದೆ. ಅಲ್ಲಿಂದ ನೆಕ್ಸ್ಟು ಪ್ರತಿ ವರ್ಷ ನಾವು ಮಾಡುವಂತಹ ಒಂದು ಪ್ಲೇಸು, ಅಂದರೆ ಅಲ್ಲಿ ಹೋದರೆ ನಾವು ಅಲ್ಲೇ ಅಡುಗೆ ಮಾಡೋದು, ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಿಮಗೆ. ಇಲ್ಲಿಗೆ ಬರ್ತಾ ಇದ್ವಿ ನಾವು ಪ್ರತಿ ವರ್ಷ. ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಬೇಕು, ನೆಕ್ಸ್ಟ್ ಮುಂದೆ ಹೇಳ್ತೀನಿ ನೋಡಿ ನಾನು. ಸೊ ಇದು ದೇವಸ್ಥಾನ, ಕಣಿವೆ ಮಾರಮ್ಮನ ದೇವಸ್ಥಾನ. ಇದು ಜಲ್ದಿಗುಂಡಿ ಅಂತ. ಸೊ ಇಲ್ಲಿ ನಾವು ಬಂದು ಪೂಜೆಗೆ ಹೋಗೋಕ್ಕೂ ಮುಂಚೆ ಸ್ನಾನ ಮಾಡಿ ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಏನಾದರೂ ಆರತಿ ಎಲ್ಲ ಮಾಡೋದಿದ್ರೆ ಇಲ್ಲೇ ಮಾಡೋದು ನಾವು ಆರತಿನ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಮೆಟ್ಲೆಲ್ಲ ಇದೆ. ಇಲ್ಲಿ ನೋಡಿ ಅಜ್ಜಿ ತಾತ ಎಲ್ಲ ಇದ್ದಾರೆ, ಚುಮ್ಮು ಕೂಡ ಇದ್ದಾಳೆ. ಇಲ್ಲಿ ಆರತಿನ ಮೇಲೆ ರೆಡಿ ಮಾಡ್ಕೊತಾ ಇದ್ದಾರೆ. ಚುಮ್ಮು ಕೂಡ ಇಲ್ಲೇ ಕೂತಿದ್ದಾಳೆ. ಸೊ ನಂತರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ಬಂದ್ವಿ. ನೆಕ್ಸ್ಟು ಇಲ್ಲಿ ಕೋಳಿ ಕೂಡ ನಾವು ಕಡ್ದಿದ್ವಿ. ಸೊ ನೆಕ್ಸ್ಟ್ ಈಗ ಸಾಂಬಾರು ಕೂಡ ಇಲ್ಲೇ ಮಾಡ್ಕೋಬೇಕು. ಯಾವುದೇ ರೀತಿ ನಾವು ಸ್ಟವ್ ತೊಗೊಂಡು ಹೋಗಿರಲಿಲ್ಲ, ಅಲ್ಲೇ ಕಲ್ಲೆಲ್ಲ ಇಟ್ಟು ಒಲೆಯಲ್ಲೇ ನಾವು ಸಾಂಬಾರೆಲ್ಲ ಮಾಡ್ಕೊಂಡ್ವಿ, ರೈಸ್ ಮಾಡ್ಕೊಂಡ್ವಿ, ಹಾಗೆ ಮುದ್ದೆ ಕೂಡ ಮಾಡಿಕೊಂಡೆ. ಸೊ ತುಂಬ ಜನ ಕೂಡ ಬಂದಿದ್ದರು ಅಲ್ಲಿಗೆ. ಒಲೆಯಲ್ಲಿ ಮಾಡಿದ್ದು ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಮಸಾಲ ಎಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಮರ, ದೇವಸ್ಥಾನದ ಹಿಂಭಾಗ ಇದೆ, ತುಂಬ ದೊಡ್ಡ ಮರ ಇದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಡೆ ದೇವಸ್ಥಾನ, ಅದು ಮಾತಂಗಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮೊದಲನಿಗೆ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಸೊ ಆಗಲೇ ಹೇಳಿದೆ ನಾನು ನಿಮಗೆ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ. ಸೊ ಆ ಪ್ಲೇಸ್ ಇದೆ ನೋಡಿ. ಇಲ್ಲೇನು ಹುಲ್ಲೆಲ್ಲ ಕಾಣಿಸ್ತಿದೆಯಲ್ವಾ, ಅಲ್ಲಿ ಒಂದು ಮಂಟಪ ಇತ್ತು. ನಾವು ಪ್ರತಿ ವರ್ಷ ಬಂದಾಗ ಅಲ್ಲೇ ಹಾಲ್ಟಾಗಿ ಅಡುಗೆ ಎಲ್ಲ ಮಾಡ್ಕೊತಿದ್ವಿ. ಈ ವರ್ಷ ಸಡನ್ಲಿ ಬಂದ್ವಿ, ಆ ಪ್ಲೇಸಲ್ಲಿ ಮಂಟಪ ಇರಲಿಲ್ಲ. ತುಂಬ ಅಂದರೆ ತುಂಬ ಶಾಕ್ ಆಯಿತು. ಅದೇ ರೀತಿ ತುಂಬ ಅಂದರೆ ತುಂಬ ಬೇಜಾರ ಕೂಡ ನಮಗೆ ಆಯಿತು. ಯಾಕಂದರೆ ಪ್ರತಿ ವರ್ಷ ಅಲ್ಲಿ ಇದ್ವಲ್ಲ, ಮಿಸ್ ಆಗಿಬಿಡ್ತು. ಅದೆಲ್ಲ ಊಟ ಮುಗಿಸ್ಕೊಂಡು ಇನ್ನೇನು ಹೊರಟಿ ನಾವು ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ಒಂದು ಶಾಪ್ ಇತ್ತು, ಒಂದು ಅಂಗಡಿಯಲ್ಲಿ ನಾವು ಸ್ವೀಟ್ ಬೀಡ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಬೀಡನೂ ಕೂಡ ಹಾಕ್ಸ್ಕೊತಾ ಇದ್ವಿ. ಇಲ್ಲಿ ಆಂಟಿ ಚೆನ್ನಾಗಿ ಹಾಕ್ತಾಯಿದ್ರು. ಸೊ ಹೇಗೆ ಹಾಕ್ತಾರೆ ಅನ್ನೋದನ್ನ ಕೂಡ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಿದ್ದೀನಿ. ಸ್ವೀಟ್ ಬೀಡ ತೊಗೊಂಡ್ವಿ ನಾನು ಮತ್ತು ಹಸ್ಬೆಂಡು. ಆಂಟಿ ಇಲ್ಲಿ ಅಡಿಕೆ ಅದು ಮತ್ತು ಕಲ್ಲು ಸಕ್ಕರೆ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಹಾಕಿ ಬೀಡನ ರೆಡಿ ಮಾಡ್ತಾ ಇದ್ದಾರೆ. ಇವರು ತುಂಬ ವರ್ಷದಿಂದ ಇದ್ದಾರೆ ನಾನು ನೋಡಿರೋ ಪ್ರಕಾರ. ಮುಂಚೆ ಚಿಕ್ಕದಿತ್ತು ಅಂಗಡಿ, ಈಗ ಸ್ವಲ್ಪ ಚೆನ್ನಾಗಿ ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಜ್ಯೂಸು ಮತ್ತು ಚಾಕ್ಲೇಟ್ಸು, ಟೀ, ಕಾಫಿ ಎಲ್ಲ ಕೂಡ ಮಾಡ್ತಾರೆ ಇಲ್ಲಿ. ಬೀಡ ಕೂಡ ಮಾಡ್ತಾರೆ, ಮುಂಚೆ ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಈಗ ಚೆನ್ನಾಗೆಲ್ಲ ಅಂಗಡಿನ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಇವರು ಕೂಡ. ಸೊ ಹಾಗಾಗಿ ಇಲ್ಲೇ ನಾವು ಬಂದ್ವಿ. ಎಲ್ಲ ಆಂಟಿ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಇವಾಗ ಏನು ಹಾಕ್ತೀರಾ, ಈಗ ಗುಲ್ಕನ್ ಕೂಡ ಹಾಕ್ತಿದ್ದಾರೆ. ತುಂಬ ಸ್ವೀಟಾಗಿರುತ್ತೆ. ನೋಡಿದ ತಕ್ಷಣ ನನಗೆ ಗುಲ್ಕನ್ ತಿನ್ನಬೇಕು ಅನ್ನಿಸ್ತು. ಯಾಕಂದರೆ ಚಿಕ್ಕವರಿದ್ದಾಗೆಲ್ಲ 50 ಪೈಸೆ ಕೊಟ್ಟರೆ ಎಲ್ಲ ನಮಗೆ ಗುಲ್ಕನ್ ಪ್ಯಾಕೆಟ್ ಸಿಗ್ತಾಯಿತ್ತು. ತುಂಬ ತಿಂತಾಯಿದ್ವಿ ಅದನ್ನೆಲ್ಲ. ಈಗ ಇನ್ನೇನು ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಆಂಟಿ ಅದನ್ನು ನೀಟಾಗಿ ಮಡಚ್ತಾ ಇದ್ದಾರೆ. ಸೊ ಅಲ್ಲೇ ತಿನ್ನೋದ್ರಿಂದ ಅವ್ರು ಯಾವುದೇ ರೀತಿ ಕವರಲ್ಲಿ ಹಾಕಿಕೊಟ್ಟಿಲ್ಲ, ಹಾಗೆ ಕೊಟ್ಟರು ಮಡಚಿಬಿಟ್ಟು ನಮಗೆ.
ಆಂಟಿ ಕೆಲವೊಂದು ವಿಷಯಗಳನ್ನ ಕೇಳಿದಾಗ ಫುಲ್ಲು ನಗು ಮುಖದಲ್ಲೇ ಮಾತಾಡ್ತಾ ಹೇಳ್ತಾಯಿದ್ರು. ಸೊ ಈ ಥರ ನಾವು ಮಾಡ್ಕೊಂಡ್ವಿ ಅಂಗಡಿನ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಫೈನಲಿ ಬೀಡ ರೆಡಿ ಆಯಿತು. ಬೀಡ ಕೂಡ ತೊಗೊಂಡು ತಿಂದ್ವಿ. ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಇನ್ನೇನು ಮತ್ತೆ ನಾವು ವಾಪಸ್ ಹಿರಿಯೂರ ಕಡೆ ಹೊರಟ್ವಿ. ಆ ಟೈಮಲ್ಲಿ ತೆಗ್ದಿದ್ದು ತುಂಬ ಚೆನ್ನಾಗಿತ್ತು. ಈ ಕಡೆ ಎಲ್ಲ ಹಚ್ಚ ಹಸಿರಲ್ಲಿತ್ತಲ್ವ, ಮರ ಗಿಡಗಳೆಲ್ಲ ತುಂಬಾ ಬೆಳೆದಿತ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಸುತ್ತಮುತ್ತಲು ರೋಡಲ್ಲಿ ಫುಲ್ಲು ಗ್ರೀನ್ರಿ ಇದೆ, ಮರ ಗಿಡಗಳೆಲ್ಲ ಚೆನ್ನಾಗಿದೆ ಈ ಪ್ಲೇಸಲ್ಲಿ. ಸೊ ಯಾರೆಲ್ಲ ಇನ್ನೂ ಈ ಪ್ಲೇಸ್ ನೋಡಿಲ್ಲ, ನೋಡಿ ತುಂಬ ಚೆನ್ನಾಗಿದೆ. ಫೈನಲಿ ನನ್ನ ವಿಡಿಯೋ ಕಂಪ್ಲೀಟ್ ಆಯಿತು. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.